ಸ್ನೇಹಿತರೆ, ಆಸೆ ಇರಬೇಕು, ಅತಿ ಆಸೆ ಇರಬಾರ್ದು ಅನ್ನೋ ಗಾದೆ ಮಾತನ್ನ ನೀವು ಕೇಳಿರ್ತೀರಾ. ಅದಕ್ಕೆ ಉದಾಹರಣೆ ನಾವಿವಾಗ ನೋಡ್ತಿರುವ ಮೂವಿ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಈ ಮೂವಿನಲ್ಲಿ ಅತಿ ಆಸೆಯಿಂದ ಅವರಂತ್ಯನ ಅವರೇ ಹೇಗ್ ಮಾಡ್ಕೊಳ್ತಾರೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ನಾವಿವಾಗ ನೋಡ್ತಿರುವ ಮೂವಿ ತುಂಬಡ್ ಅಂತ. ಈ ಮೂವಿ 2018ರಲ್ಲಿ ರಿಲೀಸ್ ಆಗಿ ಗೂಗಲ್ ನಲ್ಲಿ ಇದುವರೆಗೂ ಆರ್ಆರ್ ಮೂವಿಗಳಲ್ಲಿ ಔಟ್ ಆಫ್ 10ಗೆ 8.2 ರೇಟಿಂಗ್ಸ್ ನ ಪಡ್ಕೊಂಡಿದೆ. ನನಗೆ ಗೊತ್ತಿದೆ, ನನ್ನ ಚಾನಲ್ ನ ಫ್ಯಾಮಿಲಿ ಮೆಂಬರ್ಸ್ ಗಳಿಗೆ ಹಾರರ್ ಮೂವಿ ಅಂದ್ರೆ ತುಂಬಾನೇ ಇಷ್ಟ ಅಂತ. ಅದರಿಂದನೇ ನಿಮ್ಗೋಸ್ಕರ ಒಂದು ಥ್ರಿಲ್ಲಿಂಗ್ ಆಗಿರುವಂತ ಹಾರರ್ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಈ ಮೂವಿನಲ್ಲಿ ಬರುವಂತ ಸ್ಟೋರಿ ಮತ್ತೆ ದೃಶ್ಯಗಳು ತುಂಬಾನೇ ಅದ್ಭುತವಾಗಿದ್ದಾವೆ. ಆದ್ರಿಂದ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೂವಿ ಒಳಗಡೆ ಎಂಟ್ರಿ ಆಗೋಣ. ಈ ಕತೆ ಶುರುವಾದಾಗ ದ ವರ್ಡ್ ಆಸ್ ಎನಫ್ ಫಾರ್ ಎವ್ರಿ ಒನ್ ನೀಡ್ಸ್ ಬಟ್ ನಾಟ್ ಫಾರ್ ಎವ್ರಿ ಒನ್ ಗ್ರೀಡ್ ಅನ್ನೋ ಒಂದು ಸ್ಲೋಗನ್ ನ ತೋರಿಸ್ತಾರೆ. ಹಾಗಂದ್ರೆ ಈ ಪ್ರಪಂಚವು ಪ್ರತಿಯೊಬ್ಬರ ಅಗತ್ಯಗಳಿಗೆ ಸಾಕಾಗುತ್ತೆ, ಆದ್ರೆ ಪ್ರತಿಯೊಬ್ಬರ ದುರಾಸೆಗಲ್ಲ ಅಂತ. ಈ ಸ್ಲೋಗನ್ ನ ಶಾರ್ಟ್ ಕಟ್ ನಲ್ಲಿ ಹೇಳೋದಾದ್ರೆ ಯಾವಾಗ್ಲೂ ದುರಾಸೆ ಒಳ್ಳೇದಲ್ಲ ಅಂತ. ನಂತರ ಸಮೃದ್ಧಿ ದೇವಿಯ ವಿಗ್ರಹನ ತೋರಿಸಿ ಒಂದು ಕತೆನ ಹೇಳೋದಕ್ಕೆ ಶುರು ಮಾಡ್ತಾರೆ. ಅದೇನಂದ್ರೆ ಸಮೃದ್ಧಿ ದೇವಿಯು ಚಿನ್ನ ಮತ್ತು ಧಾನ್ಯಗಳನ್ನ ಸಂಕೇತಿಸುತ್ತೆ. ಹಾಗೆ ಈ ಪೃಥ್ವಿ ಕೂಡ ಆ ದೇವಿಯ ಗರ್ಭ. ಯಾವಾಗ ಈ ಬ್ರಹ್ಮಾಂಡ ಶುರುವಾಗುತ್ತೋ ಅವಾಗ ಸಮೃದ್ಧಿ ದೇವಿಯು ತನ್ನ ಗರ್ಭದಿಂದ 16 ಕೋಟಿ ದೇವತೆಗಳಿಗೆ ಜನ್ಮ ನೀಡ್ತಾರೆ. ಅದರಲ್ಲಿ ತನ್ನ ಮೊದಲನೇ ಮಗ ಅಸ್ತರ್ನ ಕಂಡ್ರೆ ಸಮೃದ್ಧಿ ದೇವಿಗೆ ತುಂಬಾನೇ ಪ್ರೀತಿ ಇರುತ್ತೆ. ಆದ್ರೆ ಇವತ್ತು ಯಾವುದೇ ವೇದ ಪುರಾಣಗಳಲ್ಲಿ ಆ ಅಸ್ತರ್ ದೇವತೆಯ ಹೆಸರನ್ನ ಹುಡುಕಿದ್ರೆ ಸಿಗೋದಿಲ್ಲ. ಯಾಕಂದ್ರೆ ಅಸ್ತರ್ ದೇವತೆ ಸಮೃದ್ಧಿ ದೇವಿ ಹತ್ರ ಇರುವಂತಹ ಎಲ್ಲ ಚಿನ್ನ ಮತ್ತೆ ಧಾನ್ಯಗಳನ್ನ ಪಡೆದುಕೊಳ್ಳೋದಕ್ಕೆ ನೋಡಿದಾಗ ಬೇರೆ ದೇವತೆಗಳು ಅಸ್ತರ್ ದೇವತೆ ಮೇಲೆ ದಾಳಿ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅದರಿಂದ ಅಸ್ತರ್ ದೇವತೆ ನಾಶ ಆಗೋಕ್ಕಿಂತ ಮುಂಚೆ ಸಮೃದ್ಧಿ ದೇವತೆಯು ಬಂದು ಒಂದು ಷರತ್ತನ್ನ ಬೇರೆ ದೇವತೆಗಳಿಗೆ ನೀಡಿ ಅಸ್ತರ್ ದೇವರನ್ನ ಬಚಾವ್ ಮಾಡ್ತಾರೆ. ಆ ಷರತ್ತು ಏನಂದ್ರೆ ಮುಂದೆ ಎಲ್ಲೂ ಕೂಡ ಅಸ್ತರ್ ದೇವರ ಹೆಸರು ಕೇಳ್ಬರೋದಿಲ್ಲ ಅಂತ. ಅದಾದ್ಮೇಲೆ ಅನೇಕ ಯುಗಗಳೇ ಕಳೆದೋಗ್ತವೆ. ಅಸ್ತರ್ ದೇವತೆಯು ತನ್ನ ತಾಯಿಯ ಗರ್ಭದಲ್ಲೇ ಮಲಗ್ಬಿಡ್ತಾರೆ. ಆದ್ರೆ ಒಂದಿನ ಸರ್ಕಾರನ ಪೂರ್ವಜರು ಅಸ್ತರ್ ದೇವತೆನ ನೆನ್ಪು ಮಾಡ್ಕೊಂಡು ಅವರ ಹೆಸರಲ್ಲಿ ಒಂದು ದೇವಾಲಯನ ನಿರ್ಮಿಸ್ತಾರೆ. ಅದರಿಂದ ಬೇರೆ ದೇವತೆಗಳ ಕೋಪ ಅವರ ಊರಿನಲ್ಲಿ ಮಳೆ ರೂಪದಲ್ಲಿ ಯಾವಾಗ್ಲೂ ಸುರಿತಾ ಇರುತ್ತೆ. ಅಸ್ತರ್ನ ಶಾಪ ಸರ್ಕಾರನ ಪೂರ್ವಜರಿಂದಲೂ ವರದಾನವಾಗಿ ಬಂದಿರುತ್ತೆ. ನಂತರ ಮೂವಿಯ ಚಾಪ್ಟರ್ 1ರಲ್ಲಿ 1918ರಲ್ಲಿ ಇಂಡಿಯಾದ ಒಂದು ತುಂಬಡ್ ವಿಲೇಜ್ ನಲ್ಲಿ ಒಬ್ಳು ಲೇಡಿ ತುಂಬಾನೇ ಜೋರಾಗಿ ಬರ್ತಿರುವ ಮಳೆಯಲ್ಲಿ ನೆನ್ಕೊಂಡು ಒಂದು ಕೋಟೆ ಒಳಗಡೆ ಬರ್ತಾರೆ. ಅಲ್ಲಿ ಸರ್ಕಾರನ ಒಬ್ಬ ವಯಸ್ಸಾದ ವ್ಯಕ್ತಿ ಕೂತಿರ್ತಾರೆ. ಅವಾಗ ನಮ್ಗೆ ಗೊತ್ತಾಗುತ್ತೆ ಸರ್ಕಾರನ ಹೆಂಡತಿ ತೀರೋಗಿ ಅವನು ಆ ಲೇಡಿ ಜೊತೆ ಎರಡನೇ ಸಂಬಂಧನ ಇಟ್ಕೊಂಡಿದ್ದಾನೆ ಅಂತ. ಸರ್ಕಾರ ಜೊತೆ ರೂಮ್ ನಲ್ಲಿ ಆ ಲೇಡಿ ಇರ್ಬೇಕಾದ್ರೆ ಸರ್ಕಾರ ಹತ್ರ ನೀವು ಈ ಅಮಾವಾಸ್ಯೆ ದಿನ ನನಗೆ ಒಂದು ಚಿನ್ನದ ಮುದ್ರೆನ ಕೊಡ್ತೀನಿ ಅಂತ ಹೇಳಿದ್ರಿ ಅಂತ ಕೇಳ್ತಾಳೆ. ಅದಕ್ಕೆ ಸರ್ಕಾರ ಏನು ಮುದ್ರೆನ ತಮಾಷೆ ಮಾಡ್ತಿದ್ಯಾ ಅಂತ ನಗ್ತಾರೆ. ಅವಾಗ ಅವರ ಪಕ್ಕದಲ್ಲೇ ಇದ್ದಂತಹ ಒಂದು ದೇವತೆನ ತೋರಿಸ್ತಾರೆ. ಆ ದೇವತೆನೇ ಅಸ್ತರ್ ದೇವತೆ. ನೆಕ್ಸ್ಟಿನಲ್ಲಿ ವಿನಾಯಕ್ ಮತ್ತೆ ಅವನ ತಮ್ಮ ಸದಾಶಿವ್ ಊರಿಂದ ಹೊರಗಡೆ ಇರುವಂತಹ ಒಂದು ಮನೆ ಹತ್ರ ಓಡೋಗ್ತಿರ್ತಾರೆ. ಆ ಮನೆ ಡೋರು ಕ್ಲೋಸ್ ಆಗಿರುತ್ತೆ. ಅದರಿಂದ ಸದಾಶಿವ್ ಅಮ್ಮ ಎಲ್ಲೋದ್ರು ಅಂತ ಅವನ ಅಣ್ಣ ವಿನಾಯಕ್ ಹತ್ರ ಕೇಳ್ತಾನೆ. ಅದಕ್ಕೆ ವಿನಾಯಕ್ ಸರ್ಕಾರ್ ಮನೆ ಹತ್ರ ಹೋಗಿದ್ದಾರೆ ಅಂತ ಹೇಳ್ತಾನೆ. ಅವಾಗ ಅವರಿಬ್ರು ಸರ್ಕಾರ್ಗೆ ಎರಡನೇ ಸಂಬಂಧ ಇರುವಂತ ಹೆಂಗಸಿನ ಮಕ್ಕಳು ಅಂತ ನಮ್ಗೆ ಗೊತ್ತಾಗುತ್ತೆ. ಅದರಿಂದ ಅವರನ್ನ ಸರ್ಕಾರ್ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಊರಿಂದ ಹೊರಗಡೆ ಇರುವಂತಹ ಮನೆಯಲ್ಲಿ ಇಟ್ಟಿರ್ತಾನೆ. ನಂತರ ವಿನಾಯಕ್ ಅಲ್ಲೇ ಪಕ್ಕದಲ್ಲಿದ್ದ ಕೀನ ತಗೊಂಡು ಡೋರ್ ಅನ್ನು ಓಪನ್ ಮಾಡಿ ಒಳಗಡೆ ಬಂದು ಅವನ ಗ್ರ್ಯಾಂಡ್ ಮದರ್ಗೆ ಊಟ ಕೊಡೋದಕ್ಕೆ ಅಂತ ಅಡಿಗೆ ಮಾಡ್ತಾ ಇರ್ತಾನೆ. ಅವಾಗ ಸದಾಶಿವ್ ವಿನಾಯ್ಕೆ ನೀನು ಇದಕ್ಕಿಂತ ಮುಂಚೆ ಅಜ್ಜಿಗೆ ಯಾವಾಗ್ಲಾದ್ರೂ ಊಟ ಮಾಡ್ಸಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ವಿನಾಯಕ್ ಇಲ್ಲ, ಇದೇ ಫಸ್ಟ್ ಟೈಮು, ಅವರಿಗೆ ನಾವೇ ಸ್ವಲ್ಪ ಸ್ವಲ್ಪ ತಿನ್ನಿಸ್ಬೇಕು ಅಂತ ಅಮ್ಮ ಹೇಳ್ತಿದ್ರು ಅಂತ ಹೇಳಿ ಅವನು ಬೇಗ ಊಟನ ರೆಡಿ ಮಾಡಿ ಅವನ ತಮ್ಮನಿಗೆ ನಾನು ಈ ಊಟನ ರೆಡಿ ಮಾಡಿದ್ದೀನಿ, ಇವಾಗ ನೀನ್ ಹೋಗಿ ಅಜ್ಜಿಗೆ ಈ ಊಟನ ತಿನ್ಸು ಅಂತ ಹೇಳ್ತಾನೆ. ಅದರಿಂದ ಸದಾಶಿವ್ ತುಂಬಾನೇ ಭಯ ಪಡ್ಕೊಂಡು ಅವನ ಅಜ್ಜಿಗೆ ಊಟ ಕೊಡೋದಕ್ಕೆ ಅಂತ ಹೋಗ್ತಿರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಅವರ ತಾಯಿ ಬಂದು ಅವನ ಕೈಯಲ್ಲಿದ್ದ ಊಟನ ಇಸ್ಕೊಂಡು ವಿನಾಯ್ಕೆ ಒಂದ್ ಏಟ್ ಹೊಡೆದು ಮತ್ತೆ ಅಡಿಗೆ ಮಾಡಿ ಆ ಊಟನ ಅಜ್ಜಿಗೆ ಕೊಡೋದಕ್ಕೆ ಅಂತ ತಗೊಂಡು ಹೋಗ್ತಾಳೆ. ಅವಾಗ ಅಜ್ಜಿಯ ಕಾಲು ಒಂದು ಮರದ ತುಂಡಿನ ತರ ಇರುತ್ತೆ. ಅವರ ಕಾಲಲ್ಲಿ ಬಂದಿದ್ದ ಉಗುರುಗಳನ್ನ ವಿನಾಯಕ್ನ ತಾಯಿ ಕಟ್ ಮಾಡ್ತಾ ಇರ್ತಾರೆ. ಹಾಗೆ ಅಜ್ಜಿಯ ಕಾಲನ್ನ ಒಂದು ಕಬ್ಬಿಣದ ಸರಪಣಿಗಳಲ್ಲಿ ಕಟ್ಟಾಕಿರ್ತಾರೆ. ನಂತರ ವಿನಾಯಕ್ ಅವರ ತಾಯಿಯ ತಲೆನ ಬೋಳ್ಸ್ತಿರ್ಬೇಕಾದ್ರೆ ಅವರ ತಂದೆ ಸರ್ಕಾರ್ ಮುದ್ರೆನ ಕೊಟ್ರ ಅಂತ ಕೇಳ್ತಾನೆ. ಅದಕ್ಕೆ ಅವನ ತಾಯಿ ಆ ಮುದ್ರೆನ ಪಡ್ಕೊಳ್ಳೋದಕ್ಕೆ ಇನ್ನು ಸ್ವಲ್ಪ ಸಮಯ ಬೇಕು ಅಂತ ಹೇಳ್ತಾರೆ. ಅಷ್ಟರಲ್ಲಿ ರೂಮ್ ಒಳಗಡೆ ಇದ್ದ ಅಜ್ಜಿ ಜೋರಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ವಿನಾಯಕ್ನ ತಾಯಿ ಒಂದು ಕೊಡಲಿನ ತಗೊಂಡು ನಿಧಾನವಾಗಿ ಆ ರೂಮ್ ಹತ್ರ ಬಂದಾಗ ನನಗೆ ಈ ಊಟ ಬೇಡ ಅಂತ ಆ ಅಜ್ಜಿ ಜೋರಾಗಿ ಕೂಗ್ತಾ ಇರ್ತಾರೆ. ಅವಾಗ ವಿನಾಯಕ್ನ ತಾಯಿ ಆ ಅಜ್ಜಿಗೆ ಮಲ್ಗೋ, ಇಲ್ಲ ಅಂದ್ರೆ ಅಸ್ತರ್ ಬರ್ತಾರೆ ಅಂತ ಹೇಳ್ತಾರೆ. ಅವಾಗ ಇಮಿಡಿಯೇಟ್ ಆಗಿ ಅಜ್ಜಿ ನಿದ್ದೆಗೆ ಹೋಗ್ತಾರೆ. ನೆಕ್ಸ್ಟ್ ಬೆಳಗಾಗೋಷ್ಟರಲ್ಲಿ ಸರ್ಕಾರ ಸತ್ತೋಗಿರ್ತಾರೆ. ಅದರಿಂದ ಅವರಿಗೆ ಅಲ್ಲಿನ ಜನ ಅಂತ್ಯ ಸಂಸ್ಕಾರ ಮಾಡ್ತಾ ಇರ್ತಾರೆ. ಅದನ್ನ ವಿನಾಯಕ್ನ ತಾಯಿ ದೂರದಲ್ಲೇ ನಿಂತ್ಕೊಂಡು ನೋಡಿ ಅವಳ ಮಕ್ಕಳನ್ನ ಕಳ್ಕೊಂಡು ವಾಪಸ್ ಮನೆಗೆ ಬರ್ತಾಳೆ. ನಂತರ ವಿನಾಯಕ್ನ ತಾಯಿ ವಿನಾಯ್ಕೆ ಇವತ್ ರಾತ್ರಿ ಊಟ ಆದ್ಮೇಲೆ ಎಲ್ಲಾನು ಪ್ಯಾಕ್ ಮಾಡ್ಕೊಂಡು ಈ ತುಂಬಡ್ ಹಳ್ಳಿನ ಬಿಟ್ಟೋಗೋಣ, ಈ ಹಳ್ಳಿಯ ಜನರಂತೂ ನಮ್ಮ ಹತ್ರ ಬರೋದಕ್ಕೆ ಭಯ ಪಡ್ತಾರೆ ಅಂತ ಹೇಳ್ತಾಳೆ. ಅದಕ್ಕೆ ವಿನಾಯಕ್
ವಿನಾಯಕ್ ಸರ್ಕಾರ್ ಕೋಟೆನಲ್ಲಿ ನಿಧಿ ಇದೆಯಂತೆ, ಅದೆಲ್ಲ ಇವಾಗ ನಿಂದಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಅವನ ತಾಯಿ ಆ ನಿಧಿನ ಸರ್ಕಾರ್ ಜೀವನ ಪರ್ಯಂತ ಹುಡುಕಿದ್ರು ಕೂಡ ಅದ್ರ ಬಗ್ಗೆ ಸ್ವಲ್ಪನೂ ಮಾಹಿತಿ ಸಿಗ್ಲಿಲ್ಲ ಅಂತ ಹೇಳ್ತಾಳೆ. ಅವಾಗ ವಿನಾಯಕ್ ನಾನ್ ಆ ಕೋಟೆ ಒಳಗಡೆ ಹೋಗಿ ಆ ನಿಧಿನ ಹುಡುಕ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವರ ತಾಯಿ ಅವನಿಗೆ ಬೈದು ಇವತ್ ರಾತ್ರಿ ಈ ಹಳ್ಳಿನ ಬಿಟ್ಟೋಗೋಣ ಅಷ್ಟೇ ಅಂತ ಹೇಳ್ತಾಳೆ. ಅದರಿಂದ ವಿನಾಯಕ್ ತುಂಬಾ ಬೇಜಾರ್ ಮಾಡ್ಕೊಂಡು ಹೊರಗಡೆ ಬಂದಾಗ ಸದಾಶಿವ್ ಒಂದು ಒಣಗೋಗಿರುವ ಮರದ ಮೇಲೆ ಕೂತ್ಕೊಂಡು ಖಜಾನೆ ಬಗ್ಗೆ ಮಾತಾಡೋದು ಅಶುಭ ಅಂತ ಹೇಳ್ತಾನೆ. ಅದಕ್ಕೆ ವಿನಯ್ ನಾನ್ ಯಾವಾಗ ಮಾತಾಡ್ದೆ ಅಂತ ಹೇಳ್ತಿರ್ಬೇಕಾದ್ರೆ ಸದಾಶಿವ್ ಮರದಿಂದ ಕೆಳಗಡೆ ಬಿದ್ದೋಗ್ತಾನೆ. ಅದರಿಂದ ವಿನಯ್ ತುಂಬಾ ಗಾಬರಿಯಿಂದ ಹೊರಗಡೆ ಬಂದು ನೋಡಿದ್ರೆ ಸದಾಶಿವ್ನ ತಲೆ ಒಂದು ಕಲ್ಲಿ ಕೊಡ್ದು ಅವನ ತಲೆಯಿಂದ ಸಖತ್ ಬ್ಲಡ್ ಬರ್ತಾ ಇರುತ್ತೆ. ಆ ವಿಷಯನ ವಿನಾಯಕ್ ಅವನ ತಾಯಿಗೆ ಹೇಳೋದಕ್ಕೆ ಅಂತ ಹೋಗ್ತಾನೆ. ಅವತ್ ರಾತ್ರಿ ವಿನಾಯಕ್ ನ ತಾಯಿ ಸದಾಶಿವ್ನ ಎತ್ಕೊಂಡು ಹಾಸ್ಪಿಟಲ್ಗೋಸ್ಕರ ಹೋಗ್ತಿರ್ಬೇಕಾದ್ರೆ ವಿನಾಯಕ್ಗೆ ನಾನು ರಾತ್ರಿ ಬೇಗ ಬಂದ್ಬಿಡ್ತೀನಿ, ಅಲ್ಲಿವರೆಗೂ ನೀನು ಮಲಗಿರ್ಬೇಡ, ಒಳಗಡೆ ಊಟ ಇದೆ ಅದನ್ನ ನಿನ್ನ ಅಜ್ಜಿಗೆ ಕೊಡು ಅಂತ ಹೇಳ್ತಾಳೆ. ಅವಾಗ ವಿನಾಯಕ್ ಅವರು ಊಟ ಮಾಡ್ಲಿಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ ಅಂತ ಕೇಳ್ತಾನೆ. ಅದಕ್ಕೆ ಅವನ ತಾಯಿ ಸುಮ್ನೆ ಮಲ್ಗೋ ಇಲ್ಲಾಂದ್ರೆ ಅಸ್ತರ್ ಬರ್ತಾರೆ ಅಂತ ಹೇಳು ಅಂತ ಹೇಳಿ ಸದಾಶಿವ್ನ ಒಂದು ಗಾಡಿ ಒಳಗಡೆ ಕೂರ್ಸ್ಕೊಂಡು ಅಲ್ಲಿಂದ ಹೋಗ್ತಾಳೆ. ನಂತರ ವಿನಾಯಕ್ ಮನೆ ಒಳಗಡೆ ಬಂದು ನೋಡಿದ್ರೆ ಅವನ ತಾಯಿ ಮಾಡಿದಂತಹ ಅಡಿಗೆ ಎಲ್ಲ ಹಾಳಾಗಿರುತ್ತೆ. ಅದರಿಂದ ಅವನು ಮತ್ತೆ ಅಡಿಗೆನ ಮಾಡೋದಕ್ಕೆ ಅಂತ ಒಂದು ಡಬ್ಬನ ತಗೊಳ್ಳೋದಕ್ಕೆ ಅಂತ ಹೋದಾಗ ಆ ಡಬ್ಬನ ಅವನು ಕೆಳಗಡೆ ಬೀಳಿಸ್ಬಿಡ್ತಾನೆ. ಯಾಕಂದ್ರೆ ಅದ್ರೊಳಗಡೆ ಒಂದು ಇಲಿ ಇರುತ್ತೆ. ಈ ಕಡೆ ಸದಾಶಿವ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಷ್ಟರಲ್ಲಿ ಅವನು ಸತ್ತೋಗ್ಬಿಟ್ಟಿರ್ತಾನೆ. ಅದರಿಂದ ಅವನ ತಾಯಿ ಗಾಡಿನ ವಾಪಸ್ ಹೊಡೀರಿ ಅಂತ ಹೇಳ್ತಾಳೆ. ಸ್ನೇಹಿತರೆ, ವಿನಾಯಕ್ ನ ತಾಯಿ ಹೆಸರನ್ನ ಈ ಮೂವಿನಲ್ಲಿ ಎಲ್ಲೂ ಕೂಡ ಬಳಸಿಲ್ಲ, ಗೂಗಲ್ ನಲ್ಲೂ ಕೂಡ ಅವರ ಹೆಸರು ಎಲ್ಲೂ ಇಲ್ಲ. ಅದರಿಂದನೇ ನಾನು ಅವರ ಹೆಸರನ್ನ ಎಲ್ಲೂ ಕೂಡ ಬಳಸಿಲ್ಲ. ಇನ್ನೊಂದ್ ಕಡೆ ವಿನಾಯಕ್ ಬೇರೆ ಡಬ್ಬದಲ್ಲಿ ಏನಾದ್ರೂ ಅಡಿಗೆ ಮಾಡೋದಕ್ಕೆ ಸಿಗ್ಬೋದಾ ಅಂತ ನೋಡೋದಕ್ಕೆ ಅಂತ ಹೋದಾಗ ಅವನ್ ಮೇಲ್ಗಡೆ ಗೋಧಿ ಹಿಟ್ಟನ್ನ ಬೀಳಿಸ್ಕೊಬಿಡ್ತಾನೆ. ಅದನ್ನ ಅವನು ಕ್ಲೀನ್ ಮಾಡ್ತಿರ್ಬೇಕಾದ್ರೆ ರೂಮ್ ನಲ್ಲಿದ್ದ ಅಜ್ಜಿ ಹಾಡು ಹೇಳೋದಕ್ಕೆ ಶುರು ಮಾಡ್ತಾರೆ. ಅದನ್ನ ಕೇಳಿಸ್ಕೊಂಡು ವಿನಾಯಕ್ ತುಂಬಾ ಭಯದಿಂದ ಅಜ್ಜಿ ರೂಮ್ ಹತ್ರ ಬಂದು ಡೋರ್ ಸಂದಿನಲ್ಲಿ ಅವನು ನೋಡಿದಾಗ ಆ ಅಜ್ಜಿ ಯಾರದೋ ಒಳಗಡೆ ಬಾ ಮಗು ಅಂತ ಕರೀತಾರೆ. ಅವಾಗ ವಿನಾಯಕ್ ತುಂಬಾನೇ ಭಯ ಪಡ್ಕೊಂಡು ಅಲ್ಲಿಂದ ಓಡೋಗ್ತಿರ್ಬೇಕಾದ್ರೆ ಆ ಅಜ್ಜಿ ನಿನ್ಗೆ ಖಜಾನೆ ಬೇಕಾ ಅಂತ ಕೇಳ್ತಾರೆ. ಅದನ್ನ ಕೇಳಿಸ್ಕೊಂಡ ವಿನಾಯಕ್ ಡೋರ್ ಅನ್ನ ಓಪನ್ ಮಾಡ್ಕೊಂಡು ಆ ರೂಮ್ ಒಳಗಡೆ ಹೋದಾಗ ಅವನಿಗೆ ತುಂಬಾನೇ ಭಯ ಆಗುತ್ತೆ. ಯಾಕಂದ್ರೆ ಆ ಅಜ್ಜಿ ತುಂಬಾನೇ ವಿಕಾರವಾಗಿರ್ತಾರೆ. ಆದ್ರೂ ವಿನಾಯಕ್ ತುಂಬಾ ಧೈರ್ಯ ಮಾಡಿ ಆ ಅಜ್ಜಿ ಹತ್ರ ಹೋಗಿ ಅಜ್ಜಿ ಖಜಾನೆ ಎಲ್ಲಿದೆ ಅಂತ ಕೇಳ್ತಾನೆ. ಅವಾಗ ಅಜ್ಜಿ ಅವನಿಗೆ ನನಗೆ ಹೊಟ್ಟೆ ತುಂಬಾ ಹಸಿತಿದೆ, ಊಟ ಮಾಡ್ಬೇಕು ಅಂತ ಹೇಳ್ತಾರೆ. ಅದರಿಂದ ವಿನಾಯಕ್ ಆ ರೂಮ್ ಇಂದ ಹೊರಗಡೆ ಬಂದು ಡೋರ್ ಅನ್ನ ಕ್ಲೋಸ್ ಮಾಡದೆ ಹಾಗೆ ಬಂದು ಆ ಅಜ್ಜಿಗೆ ಊಟನ ರೆಡಿ ಮಾಡೋದಕ್ಕೆ ಅಂತ ಒಲೆಗೆ ಬೆಂಕಿ ಹಾಕ್ತಿರ್ತಾನೆ. ಅಷ್ಟರಲ್ಲಿ ಆ ಅಜ್ಜಿ ವಿನಾಯಕ್ ಹತ್ರ ಬಂದು ಅವನ ಕಾಲಿಗೆ ಅಜ್ಜಿಯ ಕಾಲಲ್ಲಿದ್ದ ಸರಪಣಿಯಿಂದ ಲಾಕ್ ಮಾಡಿ ಅವನನ್ನ ಅಲ್ಲಿಂದ ಹೇಳ್ಕೊಂಡು ರೂಮ್ ಒಳಗಡೆ ಹೋಗಿ ವಿನಾಯಕ್ ನ ತಿನ್ನೋದಕ್ಕೆ ನೋಡ್ತಾ ಇರುತ್ತೆ. ಅವಾಗ ವಿನಾಯಕ್ ಅಜ್ಜಿಗೆ ಮಲ್ಗು ಅಜ್ಜಿ ಇಲ್ಲಾಂದ್ರೆ ಅಸ್ತರ್ ಬರ್ತಾನೆ ಅಂತ ಹೇಳ್ತಾನೆ. ಆದ್ರಿಂದ ಅಜ್ಜಿ ನಿದ್ದೆಗೆ ಹೋಗ್ತಾರೆ. ಸ್ನೇಹಿತರೆ, ಅಜ್ಜಿ ವಿನಾಯಕ್ ನ ಯಾಕೆ ತಿನ್ಬೇಕು ಅಂತ ನೋಡ್ತಿದ್ರು ಅಂದ್ರೆ ಅವನ ಮೇಲ್ಗಡೆ ಬಿದ್ದಿದ್ದಂತಹ ಗೋಧಿ ಹಿಟ್ಟನ್ನ ನೋಡಿ. ಯಾಕಂದ್ರೆ ಅಜ್ಜಿ ಸರ್ಕಾರನ ವಂಶಸ್ಥರು, ಹಿಂದೆ ಅವರ ಕೋಟೆನಲ್ಲಿ ನಿಧಿ ಇರುವ ಜಾಗನ ಹುಡ್ಕೋದಕ್ಕೆ ಅಂತ ಹೋಗಿ ಅಸ್ತರ್ನ ಶಾಪಕ್ಕೆ ಗುರಿಯಾಗಿರ್ತಾರೆ. ಅದರಿಂದನೇ ಅವರ ದೇಹ ಮರದ ತುಂಡಿನ ತರ ಬದಲಾಗಿರುತ್ತೆ. ಅಸ್ತರ್ಗೆ ಚಿನ್ನ ಮತ್ತೆ ಧಾನ್ಯಗಳಂದ್ರೆ ಮೊದ್ಲೇ ಇಷ್ಟ ಅಲ್ವಾ. ಅದರಿಂದ ವಿನಾಯಕ್ ಮೇಲಿದ್ದಂತಹ ಗೋಧಿ ಹಿಟ್ಟನ್ನ ನೋಡಿ ಅವನನ್ನ ತಿನ್ಬೇಕು ಅಂತ ಅವರು ಟ್ರೈ ಮಾಡ್ತಾ ಇರ್ತಾರೆ. ಸ್ವಲ್ಪ ಸಮಯದ ನಂತರ ವಿನಾಯಕ್ ನ ತಾಯಿ ಮನೆಗ್ ಬರ್ತಾರೆ. ಅವ್ರ ಹತ್ರ ವಿನಾಯಕ್ ಸದಾಶಿವ್ ಎಲ್ಲಿ ಅಂತ ಕೇಳ್ತಾನೆ. ಅದಕ್ಕೆ ಅವರ ತಾಯಿ ತುಂಬಾನೇ ಅಳ್ತಾ ಇರ್ತಾರೆ. ಅವಾಗ ವಿನಾಯಕ್ಗೆ ಸದಾಶಿವ್ ಸತ್ತೋಗಿದ್ದಾನೆ ಅಂತ ಗೊತ್ತಾಗುತ್ತೆ. ಅದರಿಂದ ಅವರು ಸದಾಶಿವ್ನ ಬಾಡಿಗೆ ಅಂತ್ಯ ಸಂಸ್ಕಾರ ಮಾಡಿ ದೋಣಿನಲ್ಲಿ ಹೋಗ್ತಿರ್ಬೇಕಾದ್ರೆ ವಿನಾಯಕ್ ಅವನ ಅಜ್ಜಿ ಹತ್ರ ಅಮ್ಮ ನಾವು ವಾಪಸ್ ತುಂಬಾಡ್ಗೆ ಹೋಗೋಣ, ಅಲ್ಲಿ ನಾನು ಅಜ್ಜಿ ಹತ್ರ ಖಜಾನೆ ಎಲ್ಲಿದೆ ಅಂತ ತಿಳ್ಕೊತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವನ ತಾಯಿ ಒಂದು ಚಿನ್ನದ ಮುದ್ರೆನ ಅವನಿಗೆ ಕೊಟ್ಟು ನಿನಗೆ ಇದೇ ಬೇಕಾಗಿರೋದಲ್ವಾ, ಇದನ್ನ ಇಟ್ಕೊಂಡು ಸುಮ್ನೆ ಇಲ್ಲಿ ಕೂತ್ಕೋ ಅಂತ ಹೇಳ್ತಾರೆ. ಅವಾಗ ವಿನಾಯಕ್ ಅಮ್ಮ ಇದು ಬರೀ ಒಂದೇ ಒಂದಿದೆ, ನಾವೇನಾದ್ರೂ ಖಜಾನೆನ ಹುಡುಕಿದ್ರೆ ಅದ್ರೊಳಗಡೆ ಇಂಥದ್ದು ತುಂಬಾನೇ ಸಿಗ್ತವೆ, ಅದನ್ನ ತಗೊಂಡು ಈ ಊರಿಂದ ಹೊರಗಡೆ ಹೋಗೋಣ ಅಂತ ಹೇಳ್ತಾನೆ. ಅದಕ್ಕೆ ಅವರ ತಾಯಿ ನೀನು ಎಷ್ಟೇ ಆದ್ರೂ ಆ ಕಿಡ್ಗೇಡಿ ಮಗನಲ್ವಾ, ನಿನ್ಗೂ ಕೂಡ ದುರಾಸೆ ಜಾಸ್ತಿ ಇದೆ, ಆ ಖಜಾನೆ ಆಸೆ ನಿನ್ಗೂ ಬಂದ್ಬಿಡ್ತಾ, ಜಾಸ್ತಿ ಮಾತಾಡಿದ್ರೆ ಇಲ್ಲೇ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ವಿನಾಯಕ್ ಸಖತ್ ಹೊಡಿತಾ ಇರ್ತಾರೆ. ನೆಕ್ಸ್ಟ್ ಸೀನಲ್ಲಿ 15 ವರ್ಷಗಳ ನಂತರ ಚಾಪ್ಟರ್ 2 ನ ತೋರಿಸ್ತಾರೆ. ಅಷ್ಟರಲ್ಲಿ ವಿನಾಯಕ್ ಬೆಳೆದು ದೊಡ್ಡವನಾಗಿರ್ತಾನೆ. ಅವನು ಸರ್ಕಾರ್ ಕೋಟೆನಲ್ಲಿರುವಂತಹ ಖಜಾನೆನ ಹುಡ್ಕೋದಕ್ಕೆ ಅಂತ ತುಂಬಡಿಗೆ ಬಂದು ಅವರು ಮೊದಲು ವಾಸವಾಗಿದ್ದಂತಹ ಮನೆ ಹತ್ರ ಬರ್ತಾನೆ. ಆ ಮನೆ ಒಳಗಡೆ ಎಲ್ಲ ತುಂಬಾನೇ ಗಿಡಗಳು ಬೆಳ್ಕೊಂಡು ಆ ಮನೆ ಪಾಳ್ ಬಿದ್ದಿರುತ್ತೆ. ಆದ್ರೂ ವಿನಾಯಕ್ ಸ್ವಲ್ಪನೂ ಭಯ ಪಡ್ದೆ ಅವನ ಅಜ್ಜಿ ಏನಾಗಿರ್ಬೋದು ಅಂತ ನೋಡೋದಕ್ಕೆ ಅವನ ಅಜ್ಜಿ ರೂಮ್ ಹತ್ರ ಬಂದು ರೂಮ್ ಡೋರ್ ಅನ್ನ ಓಪನ್ ಮಾಡ್ಕೊಂಡು ಮುಂದೆ ಬರ್ತಾನೆ. ಅಲ್ಲೂ ಕೂಡ ತುಂಬಾ ಗಿಡಗಳು ಬೆಳ್ಕೊಂಡಿರ್ತವೆ. ಅವುಗಳನ್ನೆಲ್ಲ ಪಕ್ಕಕ್ಕೆ ಸರಿಸಿ ಅವನು ಮುಂದೆ ಬಂದಾಗ ಅಜ್ಜಿಯ ಕಾಲಿಗೆ ಕಟ್ಟಿದಂತಹ ಕಬ್ಬಿಣದ ಸರಪಣಿ ಅವನಿಗೆ ಕಾಣುತ್ತೆ. ಅದನ್ನ ಅವನು ನೋಡ್ತಾ ಇರ್ಬೇಕಾದ್ರೆ ಒಂದ್ ಕಡೆ ಆ ಅಜ್ಜಿಯ ಹೃದಯ ಇನ್ನೂ ಬಡ್ಕೊಳ್ತಾ ಇರುತ್ತೆ, ಅದ್ರ ಕೆಳಗಡೆ ಆ ಅಜ್ಜಿಯ ಮುಖ ಕೂಡ ಇರುತ್ತೆ. ಅದನ್ನ ನೋಡಿದ ವಿನಾಯಕ್ ಆ ಅಜ್ಜಿನ ಎಬ್ಬಿಸ್ತಾನೆ. ಅವಾಗ ಅಜ್ಜಿ ಮಗು ಯಾವಾಗ ಬಂದೆ ಅಂತ ಕೇಳುತ್ತೆ. ಆ ಅಜ್ಜಿ ಬದುಕಿರೋದನ್ನ ವಿನಾಯಕ್ ನೋಡಿ ತುಂಬಾನೇ ಖುಷಿ ಪಡ್ತಾ ಇರ್ತಾನೆ. ಯಾಕಂದ್ರೆ ಅಜ್ಜಿ ಹತ್ರ ವಿನಾಯಕ್ ಸರ್ಕಾರ್ ಕೋಟೆನಲ್ಲಿರುವಂತ ಖಜಾನೆ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಆ ಅಜ್ಜಿಯ ಬಾಡಿಯಿಂದ ಒಂದು ಮರನೇ ಬೆಳ್ಕೊಂಡಿರುತ್ತೆ. ನಂತರ ವಿನಾಯಕ್ ಸಮಯನ ನೋಡಿ ಆ ಅಜ್ಜಿ ಹತ್ರ ಖಜಾನೆ ಎಲ್ಲಿದೆ ಅಂತ ಕೇಳ್ತಾನೆ. ಅದಕ್ಕೆ ಆ ಅಜ್ಜಿ ಆ ಖಜಾನೆ ಕೋಟೆ ಒಳಗಡೆ ಇರುವಂತ ಸಮೃದ್ಧಿ ದೇವಿಯ ಗರ್ಭದೊಳಗಡೆ ಇದೆ, ನೀನು ಯಾವುದೇ ಕಾರಣಕ್ಕೂ ಅಲ್ಲಿಗೆ ಹೋಗ್ಬೇಡ ಅಂತ ಹೇಳುತ್ತೆ. ಹಾಗೆ ಈ ಜೀವನ ನನಗೆ ತುಂಬಾ ಸಾಕಾಗಿದೆ, ದಯವಿಟ್ಟು ನನಗೆ ಮುಕ್ತಿ ಕೊಡು
ಕೊಡು ಅಂತ ಕೇಳುತ್ತೆ. ಅವಾಗ ವಿನಾಯಕ ಅಜ್ಜಿಗೆ ನಾನ್ ಆ ಕೋಟೆ ಒಳಗಡೆ ಹೋಗ್ದೆ ಮತ್ತಿನ್ಯಾರು ಹೋಗ್ತಾರೆ ಅಂತ ಹೇಳಿ ಅವನು ಸರ್ಕಾರ್ ಕೋಟೆ ಹತ್ರ ಬರ್ತಾನೆ. ನಂತರ ಅವನು ಆ ಕೋಟೆಯ ಡೋರ್ ಅನ್ನ ಓಪನ್ ಮಾಡಿ ಕೋಟೆ ಒಳಗಡೆ ಬಂದು ಅವನೇ ಸರ್ಕಾರ್ ತರ ಮನೆ ಒಳಗಡೆ ಕೂತಿರ್ತಾನೆ. ಹಾಗೆ ತುಂಬಾ ತಿಂಗಳುಗಳು ಕಳೆದೋಗ್ತವೆ. ವಿನಾಯಕ್ ಹೇಗೋ ಮಾಡಿ ತುಂಬಾ ತಿಂಗಳುಗಳ ಹುಡುಕಾಟದ ನಂತರ ಒಂದಿನ ಕೋಟೆ ಒಳಗಡೆ ಅವನಿಗೆ ಸಮೃದ್ಧಿ ದೇವಿಯ ಗರ್ಭದೊಳಗಡೆ ಹೋಗೋದಕ್ಕೆ ದಾರಿ ಸಿಗುತ್ತೆ. ಅವಾಗ ಅವನು ತುಂಬಾನೇ ಖುಷಿ ಪಡ್ತಾನೆ. ನಂತರ ಅವನು ಅಜ್ಜಿ ಹತ್ರ ಬಂದು ಅಜ್ಜಿಗೆ ಬೆಂಕಿನ ಹಾಕಿ ಮುಕ್ತಿ ಕೊಡ್ತಾನೆ. ಹಾಗೆ ಆ ಮನೆನೂ ಕೂಡ ಸುಟ್ಟಾಕ್ತಾನೆ. ನೆಕ್ಸ್ಟ್ ಸೀನಲ್ಲಿ ಇಂಡಿಯಾದ ಪುಣೆ ಸಿಟಿನ ತೋರಿಸ್ತಾರೆ. ಅಲ್ಲಿ ಒಂದು ಮನೆಗೆ ವಿನಾಯಕ್ ಬರ್ತಾನೆ. ಆ ಮನೆ ಒಳಗಡೆ ಇದ್ದ ಜನ ಅವನನ್ನ ನೋಡಿ ಹುಚ್ಚ ಅಂತ ತಿಳ್ಕೊಂಡು ನೀನು ಮನೆ ಒಳಗಡೆ ಯಾಕೆ ಬಂದೆ ಅಂತ ಕೇಳ್ತಾ ಇರ್ತಾರೆ. ಅವಾಗ ವಿನಾಯಕ್ ಅವ್ರೆಲ್ಲರಿಗೂ ಸ್ವಲ್ಪ ಸುಮ್ನಿರ್ತೀರಾ ಅಂತ ಕೂಗ್ತಾನೆ. ಅದರಿಂದ ಅವರಿಗೆ ಅವನು ವಿನಾಯಕ್ ಅನ್ನೋದು ಗೊತ್ತಾಗುತ್ತೆ. ಅವನನ್ನ ಅವನ ಹೆಂಡತಿ ವೈದೇಹಿ ನೋಡಿ ನೀವು ಇಷ್ಟ ದಿನ ಎಲ್ಲಿಗೆ ಹೋಗಿದ್ರೆ ಜನ ನನ್ ಬಗ್ಗೆ ಏನೆಲ್ಲ ಮಾತಾಡ್ತಿದ್ರು ಗೊತ್ತಾ ಅಂತ ಕೇಳ್ತಾಳೆ. ಅವಾಗ ನಮ್ಗೆ ವಿನಾಯ್ಗೆ ಮದ್ವೆ ಆಗಿದೆ, ಹಾಗೆ ಅವರ ತಾಯಿ ತೀರೋಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ನಂತರ ವಿನಾಯಕ್ ಪಂಡಿತ್ ರಾಘವ್ ಹತ್ರ ಬಂದು ನನ್ನ ಹತ್ರ ಒಂದು ಮುದ್ರೆ ಇದೆ, ಅದನ್ನ ನೀವು ಖರೀದಿ ಮಾಡ್ತೀರಾ ಅಂತ ಕೇಳ್ತಾನೆ. ಆ ಮುದ್ರೆನ ನೋಡಿ ರಾಘವ್ ಇದು ನಿನ್ಗೆ ಎಲ್ ಸಿಕ್ತು ಅಂತ ಕೇಳ್ತಾನೆ. ಅದಕ್ಕೆ ವಿನಾಯಕ್ ಅದೆಲ್ಲ ನಿಮ್ಗೆ ಯಾಕೆ, ಸುಮ್ನೆ ದುಡ್ಡು ಕೊಡಿ ಅಂತ ರಾಘವ್ ಹತ್ರ ದುಡ್ಡಿಸ್ಕೋತಾನೆ. ನೆಕ್ಸ್ಟ್ ವಿನಾಯಕ್ ಮತ್ತೆ ತುಂಬಡಿಗೆ ಬಂದು ಸರ್ಕಾರ್ ಕೋಟೆನಲ್ಲಿರುವಂತ ಖಜಾನೆಯಿಂದ ತುಂಬಾ ಮುದ್ರೆಗಳನ್ನ ತಗೊಂಡ್ ಬಂದು ರಾಘವ್ಗೆ ಕೊಟ್ಟು ದುಡ್ಡನ್ನ ಇಸ್ಕೋತಾನೆ. ಈಗಿರ್ಬೇಕಾದ್ರೆ ಒಂದಿನ ಪಂಡಿತ್ ರಾಘವ್ ವಿನಾಯಕ್ ಹತ್ರ ನೀನು ತುಂಬಡಿಂದ ಬಂದಿದ್ಯಾ ಅಲ್ವಾ, ಅಲ್ಲಿ ಸರ್ಕಾರ್ನ ಕೋಟೆನಲ್ಲಿ ಒಂದು ಖಜಾನೆ ಇದೆಯಂತೆ ಅಂತ ಕೇಳ್ತಾನೆ. ಅದಕ್ಕೆ ವಿನಾಯಕ್ ಹೌದಾ, ಹಾಗಾದ್ರೆ ಹೋಗಿ ಹುಡ್ಕು ಅಂತ ತಮಾಷೆ ಮಾಡ್ತಾನೆ. ಈ ಕಡೆ ವಿನಾಯಕ್ ನ ಹೆಂಡತಿ ವೈದೇಹಿ ಯಾವಾಗ್ಲೂ ಗೋಧಿ ಹಿಟ್ಟನ್ನ ರೆಡಿ ಮಾಡ್ತಾ ಇರ್ತಾಳೆ. ಹಾಗೆ ವಿನಾಯಕ್ ಪದೇ ಪದೇ ತುಂಬಡಿಗೆ ಹೋಗಿ ಸರ್ಕಾರ್ ಕೋಟೆನಲ್ಲಿರುವಂತ ಖಜಾನೆಯಿಂದ ಚಿನ್ನದ ಮುದ್ರೆಗಳನ್ನ ತಂದು ಅವುಗಳನ್ನ ರಾಘವ್ಗೆ ಮಾರಿ ಸಖತ್ ದುಡ್ಡು ಮಾಡ್ತಾ ಇರ್ತಾನೆ. ಈಗಿರ್ಬೇಕಾದ್ರೆ ಒಂದಿನ ಒಬ್ಬ ಬ್ರಿಟಿಷ್ ಅಧಿಕಾರಿ ರಾಘವ್ಗೆ ಅಧಿಕಾರದ ಆಸೆ ತೋರಿಸಿ ವಿನಾಯಕ್ ಎಲ್ಲಿಂದ ಚಿನ್ನದ ಮುದ್ರೆಗಳನ್ನ ತರ್ತಾನೆ ಅಂತ ತಿಳ್ಕೊ, ನಿನಗೆ 1 ತಿಂಗಳು ಟೈಮ್ ಕೊಡ್ತೀನಿ ಅಂತ ಹೇಳ್ತಾನೆ. ಅದರಿಂದ ರಾಘವ್ ವಿನಾಯಕ್ಗೆ ಒಂದು ಗಿಫ್ಟ್ ಅನ್ನ ಕೊಡ್ಬೇಕು ಅಂತ ಡಿಸೈಡ್ ಮಾಡಿ ಅವನ ಮನೆಗೆ ಒಂದು ಗ್ರಾಮಫೋನ್ ಅನ್ನ ತಂದು ಅವನ ಹೆಂಡತಿ ಹತ್ರ ತಮಾಷೆ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ವಿನಾಯಕ್ ಬರ್ತಾನೆ. ಅವನಿಗೆ ರಾಘವ್ ಅವನ್ ತಂದಿದ್ದಂತ ಗ್ರಾಮಫೋನ್ ಅನ್ನ ಅವನಿಗೆ ತೋರಿಸ್ತಾನೆ. ಅದನ್ನ ವಿನಾಯಕ್ ನೋಡಿ ತುಂಬಾನೇ ಖುಷಿ ಪಡ್ತಾ ಇರ್ತಾನೆ. ಅವಾಗ ರಾಘವ್ ವಿನಾಯಕ್ಗೆ ನಿನಗೆ ಒಂದು ಮೋಟಾರ್ ಸೈಕಲ್ ನ ತಕ್ಕೊಡ್ಬೇಕು ಅಂತ ಇದೀನಿ ಅಂತ ಆಸೆ ತೋರಿಸಿ ನೀನ್ ಮಾಡ್ತಿರುವಂತ ಕೆಲ್ಸಕ್ಕೆ ನನ್ನೂ ಕೂಡ ಪಾರ್ಟ್ನರ್ ಆಗಿ ಮಾಡ್ಕೊ ಅಂತ ಕೇಳ್ತಾನೆ. ಅದಕ್ಕೆ ವಿನಾಯಕ್ ನಿಮ್ಗೇನಾಗಿದೆ, ಒಳ್ಳೆ ವ್ಯಾಪಾರನೇ ಆಗ್ತಿದೆ ಅಲ್ವಾ, ನನ್ ಜೊತೆ ಬಂದು ಸುಮ್ನೆ ಯಾಕೆ ಕಷ್ಟ ಪಡ್ತೀರಾ, ನೀವು ನಿಮ್ ಕೆಲ್ಸನ ಮಾಡಿ ನಾನು ನನ್ ಕೆಲ್ಸನ ಮಾಡ್ತೀನಿ ಅಂತ ಹೇಳ್ತಾನೆ. ಅದರಿಂದ ರಾಘವ್ ಓಕೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಸ್ವಲ್ಪ ದಿನಗಳು ಕಳೆದ್ಮೇಲೆ ವಿನಾಯಕ್ಗೆ ಒಂದು ಮಗು ಆಗುತ್ತೆ. ಅವನು ಅವನ ಊರ್ನಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿಯಾಗಿ ಬೆಳಿತಾನೆ. ಅವಾಗ ಅವನಿಗೆ ಎಲ್ಲಾ ತರಹದ ಚಟಗಳು ಶುರುವಾಗ್ತವೆ. ಅದೇ ಸಮಯದಲ್ಲಿ ವಿನಾಯಕ್ ಒಂದು ಬೈಕ್ ನ ಕೂಡ ಖರೀದಿ ಮಾಡ್ತಾನೆ. ಈ ಕಡೆ ಬ್ರಿಟಿಷ್ ಅಧಿಕಾರಿ ರಾಘವ್ಗೆ ವಿನಾಯಕ್ ಬಗ್ಗೆ ತಿಳಿಸು ಅಂತ ಟಾರ್ಚರ್ ಕೊಡ್ತಾ ಇರ್ತಾನೆ. ಅದೇ ಸಮಯದಲ್ಲಿ ರಾಘವ್ ಒಬ್ಳು ಲೇಡಿನ ಕರ್ಕೊಂಡ್ ಬಂದು ವಿನಾಯಕ್ಗೆ ಮಾರ್ತಾನೆ. ಅದರಿಂದ ಅವಳನ್ನ ವಿನಾಯಕ್ ಮಹಡಿ ಮೇಲ್ಗಡೆ ಹೋಗಿ ಉಳ್ಕೊ ಅಂತ ಹೇಳ್ತಾನೆ. ನಂತರ ರಾತ್ರಿ ವಿನಾಯಕ್ ದುಡ್ಡನ್ನ ಲೆಕ್ಕ ಮಾಡ್ತಿರ್ಬೇಕಾದ್ರೆ ರಾಘವ್ ಮಾರಿತ ಲೇಡಿ ಮಹಡಿ ಮೇಲಿಂದ ನನಗೆ 50 ರೂಪಾಯಿನ ಕೊಟ್ರೆ ನನ್ನ ಹತ್ರ ಈ 50 ರೂಪಾಯಿ ಹೇಗ್ ಬಂತು ಅಂತ ನಿಮ್ಗೆ ತಿಳಿಸ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ವಿನಾಯಕ್ ಅವಳಿಗೆ ಸ್ವಲ್ಪ ದುಡ್ಡನ್ನ ಕೊಟ್ಟು ಅವಳ ಜೊತೆ ಇಂಟಿಮೇಟ್ ಆಗೋದಕ್ಕೆ ನೋಡ್ತಾನೆ. ಆದ್ರೆ ಅವನಿಗೆ ಯಾಕೋ ಅವತ್ತು ಇಷ್ಟ ಆಗೋದಿಲ್ಲ. ನೆಕ್ಸ್ಟ್ ಡೇ ರಾಘವ್ ತುಂಬಟ್ ಕೋಟೆ ಹತ್ರ ಬಂದು ಅದ್ರೊಳಗಡೆ ಹೋಗಿ ಖಜಾನೆ ಎಲ್ಲಿರ್ಬೋದು ಅಂತ ಹುಡುಕ್ತಾ ಇರ್ತಾನೆ. ಆದ್ರೆ ಅಷ್ಟೊಳಗಡೆ ಅಲ್ಲಿಗೆ ವಿನಾಯಕ್ ಹೋಗಿರ್ತಾನೆ. ರಾಘವ್ ಅಲ್ಲಿಗೆ ಬಂದಿರೋದು ಅವನಿಗೆ ಗೊತ್ತಾಗುತ್ತೆ. ಅವಾಗ ವಿನಾಯಕ್ ರಾಘವ್ನ ಗಮನನ ಅವನ ಕಡೆ ಬರೋ ಹಾಗೆ ಮಾಡ್ತಾನೆ. ಅವಾಗ ರಾಘವ್ ಮರೆಯಲ್ಲೇ ನಿಂತ್ಕೊಂಡು ವಿನಾಯಕ್ ಏನ್ ಮಾಡ್ತಾನೆ ಅಂತ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಆ ಸಮಯದಲ್ಲಿ ವಿನಾಯಕ್ ಒಂದು ಪಾಳ್ ಬಿದ್ದಿರುವಂತಹ ಬಾವಿ ಒಳಗಡೆ ಹೋಗಿ ತುಂಬಾ ಸಮಯ ಆದ್ಮೇಲೆ ಆ ಬಾವಿಯಿಂದ ಮೇಲ್ಗಡೆ ಬರ್ತಾನೆ. ಅವಾಗ ಅವನ ಕೈಯಲ್ಲಿ ಚಿನ್ನದ ಮುದ್ರೆಗಳಿರ್ತವೆ. ನಂತರ ವಿನಾಯಕ್ ಅಲ್ಲಿಂದ ಹೋದ್ಮೇಲೆ ರಾಘವ್ ಆ ಬಾವಿ ಒಳಗಡೆ ಹೋಗ್ತಾನೆ. ಅಲ್ಲಿ ಒಂದು ಸುರಂಗ ತರ ಇರುತ್ತೆ. ಅದ್ರೊಳಗಡೆನೆ ರಾಘವ್ ಮುಂದೆ ಬಂದಾಗ ಒಂದ್ ಕಡೆ ಅವನಿಗೆ ಸಮೃದ್ಧಿ ದೇವಿಯ ವಿಗ್ರಹ ಇರುವಂತ ಬಾಕ್ಸ್ ಸಿಗುತ್ತೆ. ಆ ಬಾಕ್ಸ್ ಅನ್ನ ಅವನು ಓಪನ್ ಮಾಡಿದ್ರೆ ಅಲ್ಲಿಂದ ಕೆಳಗಡೆ ಹೋಗೋದಕ್ಕೆ ಇನ್ನೊಂದು ಸುರಂಗ ಇರುತ್ತೆ. ಅದರಿಂದ ರಾಘವ್ ಒಂದು ಹಗ್ಗದ ಸಹಾಯದಿಂದ ಕೆಳಗಡೆ ಇಳಿತಾನೆ. ಅವನು ಕೆಳಗಡೆ ಬಂದಾಗ ಆ ಜಾಗ ಪೂರ್ತಿ ರಕ್ತಮಯವಾಗಿರುತ್ತೆ. ಯಾಕಂದ್ರೆ ಆ ಜಾಗ ಸಮೃದ್ಧಿ ದೇವಿಯ ಗರ್ಭ ಆಗಿರುತ್ತೆ. ಈ ಕಡೆ ವಿನಾಯಕ್ ಗೋಧಿ ಹಿಟ್ಟಿನಿಂದ ಒಂದು ಗೊಂಬೆನ ರೆಡಿ ಮಾಡ್ತಾ ಇರ್ತಾನೆ. ರಾಘವ್ ಸಮೃದ್ಧಿ ದೇವಿಯ ಗರ್ಭದೊಳಗಡೆ ಬಂದಾಗ ಆ ದೇವಿ ಉಸಿರಾಡ್ತಿರೋದು ಅವನಿಗೆ ಗೊತ್ತಾಗುತ್ತೆ. ಅವಾಗ ಅವನು ಸುತ್ತೆಲ್ಲ ಯಾವ್ದಾದ್ರು ಖಜಾನೆ ಇರ್ಬೋದಾ ಅಂತ ನೋಡ್ತಿರ್ಬೇಕಾದ್ರೆ ಒಂದ್ ಕಡೆ ವಿನಾಯಕ್ ಇಟ್ಟಿದ್ದ ಒಂದು ಬಾಕ್ಸ್ ಕಾಣುತ್ತೆ. ಅದನ್ನ ರಾಘವ್ ಓಪನ್ ಮಾಡಿದಾಗ ಅದ್ರೊಳಗಡೆ ಗೋಧಿ ಹಿಟ್ಟಿನಿಂದ ಮಾಡಿದ ಒಂದು ಗೊಂಬೆ ಇರುತ್ತೆ. ಆ ಗೊಂಬೆನ ರಾಘವ್ ಆ ಬಾಕ್ಸ್ ಇಂದ ಹೊರಗಡೆ ತೆಗೆದ ಕೂಡಲೇ ಅಲ್ಲಿಗೆ ಅಸ್ತರ್ ದೇವತೆ ಬಂದು ಅವನನ್ನ ಅಲ್ಲಿಂದ ಹೇಳ್ಕೊಂಡು ಹೋಗುತ್ತೆ. ಸ್ವಲ್ಪ ಸಮಯದ ನಂತರ ವಿನಾಯಕ್ ಆ ಗರ್ಭದೊಳಗಡೆ ಬಂದು ನೋಡಿದಾಗ ರಾಘವ್ ಅಸ್ತರ್ ದೇವತೆಯ ಸ್ಪರ್ಶದಿಂದ ರೋಗಗ್ರಸ್ತನಾಗಿರ್ತಾನೆ. ರಾಘವ್ ವಿನಾಯಕ್ ನ ನೋಡಿ ನನಗೆ ಮುಕ್ತಿ ಕೊಡು ಅಂತ ಕೇಳ್ತಾನೆ. ಅವಾಗ ವಿನಾಯಕ್ ಮಲ್ಗು ರಾಘವ್, ಇಲ್ಲಾಂದ್ರೆ ಅಸ್ತರ್ ದೇವತೆ ಬರ್ತಾರೆ ಅಂತ ಹೇಳ್ತಾನೆ. ಅದರಿಂದ ರಾಘವ್ ನಿದ್ದೆಗೆ ಹೋಗ್ತಾನೆ. ನಂತರ ವಿನಾಯಕ್ ಅವನು ಸುತ್ತೆಲ್ಲ ಧಾನ್ಯದ ಪೌಡರ್ ಇಂದ ಒಂದು ಸರ್ಕಲ್ ನ ಮಾಡಿ ಅವನು ಬಾಕ್ಸ್ ನಲ್ಲಿ ತಂದಿದ್ದಂತಹ ಗೋಧಿ ಹಿಟ್ಟಿನಿಂದ ಮಾಡಿದ ಗೊಂಬೆನ ಹೊರಗಡೆ ತೆಗಿತಾನೆ. ಅವಾಗ ಮತ್ತೆ ಅಸ್ತರ್ ಅವನ್ ಮುಂದೆ ಬಂದು ಆ ಗೊಂಬೆನ ತಗೊಳ್ಳೋದಕ್ಕೆ ಅಂತ ಹೋಗುತ್ತೆ. ಆದ್ರೆ ವಿನಾಯಕ್ ನ ಸುತ್ತ ಧಾನ್ಯದ ಪುಡಿ ಇರೋದ್ರಿಂದ ಆ ಅಸ್ತರ್ ದೇವತೆಗೆ ಆ ಸರ್ಕಲ್ ಇಂದ ಒಳಗಡೆ ಹೋಗೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಸಾವಿರಾರು ವರ್ಷಗಳ ಹಿಂದೆ ಅಸ್ತರ್ ದೇವತೆಯು ಸಮೃದ್ಧಿ ದೇವಿ ಹತ್ರ ಇರುವಂತ ಚಿನ್ನ ಮತ್ತೆ ಧಾನ್ಯಗಳನ್ನ ತಗೊಂಡಾಗ ಬೇರೆ ದೇವತೆಗಳು ಅಸ್ತರ್ ದೇವತೆಗೆ
ವಿನಾಯ್ಗೆ ಶಾಪ ನೀಡಿರ್ತಾರೆ. ಅದರಿಂದನೇ ಅಸ್ತರ್ ದೇವತೆಯು ಆ ಸರ್ಕಲ್ ಇಂದ ಒಳಗಡೆ ಹೋಗೋದಕ್ಕೆ ಆಗ್ತಾ ಇರೋದಿಲ್ಲ. ಅದರಿಂದ ಅಸ್ತರ್ ದೇವತೆ ವಿನಾಯ್ಗೆ ಕೈ ಮುಗ್ದು ಅವನ ಕೈಯಲ್ಲಿರುವಂತ ಗೊಂಬೆನ ತಿನ್ನೋದಕ್ಕೆ ಕೊಡು ಅಂತ ಕೇಳುತ್ತೆ. ಆದ್ರೆ ವಿನಾಯಕ್ ಸ್ವಲ್ಪ ಅಸ್ತರ್ ದೇವತೆನ ಆಟ ಆಡಿಸ್ತಾ ಇರ್ತಾನೆ. ಅದರಿಂದ ಅಸ್ತರ್ ದೇವತೆಗೆ ಕೋಪ ಬಂದು ಅದು ರಾಘವ್ ಹತ್ರ ಹೋಗಿ ಅವನ ಕೈಯನ್ನ ಕಿತ್ತಾಕ್ಬಿಡುತ್ತೆ. ಅವಾಗ ವಿನಾಯಕ್ ಅವನ ಕೈಯಲ್ಲಿದ್ದ ಗೊಂಬೆನ ಪಕ್ಕಕ್ಕೆ ಎಸಿತಾನೆ. ಅದರಿಂದ ಅಸ್ತರ್ ದೇವತೆ ಆ ಗೊಂಬೆನ ತಿನ್ನೋದಕ್ಕೆ ಅಂತ ಬಂದಾಗ ವಿನಾಯಕ್ ಅಸ್ತರ್ ದೇವತೆ ಹಿಂದೆ ಇದ್ದಂತಹ ಚಿನ್ನದ ಮುದ್ರೆಗಳಿರುವಂತ ಚೀಲನ ಓಪನ್ ಮಾಡ್ಬಿಡ್ತಾನೆ. ಅವಾಗ ಆ ಚೀಲದೊಳಗಡೆ ಇದ್ದ ತುಂಬಾ ಚಿನ್ನದ ಮುದ್ರೆಗಳು ಕೆಳಗಡೆ ಬಿದ್ದೋಗ್ತವೆ. ಅದರಲ್ಲಿ ಸ್ವಲ್ಪ ಮುದ್ರೆಗಳನ್ನ ವಿನಾಯಕ್ ತಗೊಂಡು ಅವನ ಕೈಯಲ್ಲಿದ್ದ ಲ್ಯಾಂಪ್ ಇಂದ ರಾಘವ್ಗೆ ಬೆಂಕಿ ಹಚ್ಚಿ ಅವನು ಆ ಗರ್ಭದಿಂದ ಮೇಲ್ಗಡೆ ಬರ್ತಾನೆ. ಅವನ ಹಿಂದೆ ಅಸ್ತರ್ ದೇವತೆ ಕೂಡ ಬರ್ತಾ ಇರುತ್ತೆ. ಅಷ್ಟರಲ್ಲಿ ವಿನಾಯಕ್ ಮೇಲ್ಗಡೆ ಬಂದು ಮೇಲ್ಗಡೆ ಇದ್ದ ಬಾಕ್ಸ್ ಡೋರ್ ಅನ್ನ ಕ್ಲೋಸ್ ಮಾಡ್ತಾನೆ. ನೆಕ್ಸ್ಟ್ 14 ವರ್ಷಗಳ ನಂತರ 1947ರಲ್ಲಿ ನಡೆದಿರುವಂತಹ ಫೈನಲ್ ಚಾಪ್ಟರ್ ಅನ್ನ ತೋರಿಸ್ತಾರೆ. ಅಷ್ಟರಲ್ಲಿ ವಿನಾಯ್ಗೆ ವಯಸ್ಸಾಗಿರುತ್ತೆ. ಅದರಿಂದ ಅವನಿಗೆ ಹಗ್ಗದಿಂದ ಖಜಾನೆ ಒಳಗಡೆ ಹೋಗೋದಕ್ಕೆ ಆಗ್ತಾ ಇರೋದಿಲ್ಲ. ಆದ್ರೆ ಅವನ ಮಗ ಬೆಳೆದು ಸ್ವಲ್ಪ ದೊಡ್ಡವನಾಗಿರ್ತಾನೆ. ಅದರಿಂದ ವಿನಾಯಕ್ ಅವನಿಗೆ ಅಸ್ತರ್ ದೇವತೆಯ ಗರ್ಭದೊಳಗಡೆ ಹೋಗೋದಕ್ಕೆ ಟ್ರೈನಿಂಗ್ ಕೊಡ್ತಾ ಇರ್ತಾನೆ. ಅಷ್ಟರಲ್ಲಿ ವಿನಾಯ್ಗೆ ಇನ್ನೂ 2 ಹೆಣ್ಮಕ್ಳುಗಳು ಹುಟ್ಟಿರ್ತವೆ. ಈಗಿರ್ಬೇಕಾದ್ರೆ ಒಂದಿನ ವಿನಾಯಕ್ ಅವನ ಮಗನನ್ನ ಕರ್ಕೊಂಡು ತುಂಬಡಿಗೆ ಹೊರಡ್ತಾನೆ. ಯಾಕಂದ್ರೆ ಅವನ ಮಗನಿಗೆ ತುಂಬಡ್ನಲ್ಲಿರುವಂತ ಖಜಾನೆ ಒಳಗಡೆಯಿಂದ ಚಿನ್ನದ ಮುದ್ರೆಗಳನ್ನ ಹೇಗೆ ಹೊರಗಡೆ ತರಬೇಕು ಅನ್ನೋದನ್ನ ತೋರ್ಸೋದಕ್ಕೆ ಅಂತ. ಅಷ್ಟರಲ್ಲಿ ವಿನಾಯಕ್ ಒಂದು ಕಾರನ್ನ ಖರೀದಿ ಮಾಡಿರ್ತಾನೆ. ಅದ್ರಲ್ಲಿ ವಿನಾಯಕ್ ಮತ್ತೆ ಅವನ ಮಗ ತುಂಬಡ್ ಹಳ್ಳಿ ಕಡೆ ಹೊರಡ್ತಾರೆ. ಅವರು ಕಾರ್ನಲ್ಲಿ ಹೋಗ್ತಿರ್ಬೇಕಾದ್ರೆ ವಿನಾಯಕ್ ಅವನ ಮಗನಿಗೆ ಹಿಂದೆ ನಡೆದಿದ್ದ ವಿಷಯನೆಲ್ಲ ಸಂಪೂರ್ಣವಾಗಿ ತಿಳಿಸ್ತಾನೆ. ನಂತರ ಅವರಿಬ್ರು ಕೋಟೆ ಒಳಗಡೆ ಬಂದು ಅವರು ತಂದಿದ್ದ ಗೋಧಿ ಹಿಟ್ಟಿನಿಂದ ಗೊಂಬೆಗಳನ್ನ ಹೇಗ್ ರೆಡಿ ಮಾಡ್ಬೇಕು ಅಂತ ವಿನಾಯಕ್ ಅವನ ಮಗನಿಗೆ ಹೇಳ್ಕೊಡ್ತಾನೆ. ಅದಾದ್ಮೇಲೆ ವಿನಾಯಕ್ ಅವನ ಮಗನನ್ನ ಸಮೃದ್ಧಿ ದೇವಿಯ ಗರ್ಭದೊಳಗಡೆ ಕರ್ಕೊಂಡ್ ಬಂದು ಅವರ ಸುತ್ತ ಸರ್ಕಲ್ ನ ಹೇಗ್ ಹಾಕ್ಬೇಕು ಅಂತ ತೋರಿಸ್ತಾನೆ. ಹಾಗೆ ಈ ಸರ್ಕಲ್ ಇಂದ ನೀನು ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗ್ಬೇಡ. ಅಕಸ್ಮಾತ್ ನೀನೇನಾದ್ರೂ ಈ ಸರ್ಕಲ್ ಇಂದ ಹೊರಗಡೆ ಹೋದ್ರೆ ಅಸ್ತರ್ ಬಂದು ನಿನ್ಗೆ ಸ್ಪರ್ಶ ಮಾಡ್ತಾರೆ. ಅವಾಗ ನಿನ್ನ ಅಜ್ಜಿಗೆ ಆದ ಸ್ಥಿತಿ ನಿನ್ಗೂ ಕೂಡ ಆಗುತ್ತೆ ಅಂತ ಅಲ್ಲಿನ ರೂಲ್ಸ್ ಗಳನ್ನೆಲ್ಲ ವಿನಾಯಕ್ ಅವನ ಮಗನಿಗೆ ಹೇಳ್ಕೊಡ್ತಾ ಇರ್ತಾನೆ. ಅಷ್ಟರಲ್ಲಿ ವಿನಾಯಕ್ ನ ಮಗ ಒಂದು ಗೊಂಬೆನ ಅವನಿಗೆ ಕಾಣ್ದಿರೋ ಹಾಗೆ ಅವನ ಬಟ್ಟೆ ಒಳಗಡೆ ಇಟ್ಕೊಂಡ್ ಬಂದಿರ್ತಾನೆ. ಅವಾಗ ಅವನು ಅದನ್ನ ಹೊರಗಡೆ ತೆಗಿತಾನೆ. ಆದ್ರೆ ಅವನು ಇನ್ನೂ ಸರ್ಕಲ್ ಇಂದ ಹೊರಗಡೆನೆ ಇರ್ತಾನೆ. ಅಷ್ಟರಲ್ಲಿ ಅಸ್ತರ್ ಅವನ ಕೈಯಲ್ಲಿದ್ದ ಗೊಂಬೆನ ತಿನ್ನೋದಕ್ಕೆ ಅಂತ ಬಂದೇ ಬಿಡುತ್ತೆ. ಅದರಿಂದ ವಿನಾಯಕ್ ಅವನ ಮಗನ ಕೈಯಲ್ಲಿದ್ದಂತಹ ಗೊಂಬೆನ ದೂರ ಎಸ್ತು ಅವನ ಮಗನನ್ನ ಸರ್ಕಲ್ ಒಳಗಡೆ ಹೇಳ್ಕೊತಾನೆ. ಅವಾಗ ಅಸ್ತರ್ ಗೊಂಬೆನ ತಿನ್ನೋದಕ್ಕೆ ಅಂತ ಹೋಗುತ್ತೆ. ಆ ಸಮಯನ ನೋಡಿ ವಿನಾಯಕ್ ನ ಮಗ ಅಸ್ತರ್ ಹತ್ರ ಹೋಗಿ ಹಿಂದೆ ಇದ್ದಂತ ಚೀಲದಿಂದ ಚಿನ್ನದ ಮುದ್ರೆಗಳನ್ನ ಕೆಳಗಡೆ ಬೀಳ್ಸಿ ಅವುಗಳಲ್ಲಿ ಸ್ವಲ್ಪನ ಅವನು ತಗೋತಾನೆ. ನಂತರ ಅವರಿಬ್ರು ಇಮಿಡಿಯೇಟ್ ಆಗಿ ಗರ್ಭದಿಂದ ಮೇಲ್ಗಡೆ ಬರ್ತಾರೆ. ಅವರ ಹಿಂದೆ ಅಸ್ತರ್ ಕೂಡ ಬರ್ತಾ ಇರುತ್ತೆ. ಅಷ್ಟರಲ್ಲಿ ವಿನಾಯಕ್ ಬಾಕ್ಸ್ ಡೋರ್ ಅನ್ನ ಕ್ಲೋಸ್ ಮಾಡ್ತಾನೆ. ಅವಾಗ ವಿನಾಯಕ್ ತುಂಬಾ ಕೋಪದಿಂದ ನಿನ್ಗೆ ನಾನು ಏನ್ ಹೇಳ್ದೆ, ಆದ್ರೆ ನೀನು ಅಲ್ಲಿ ಏನ್ ಮಾಡ್ದೆ ಅಂತ ತುಂಬಾ ಬೈತಾನೆ, ಹಾಗೆ ಹೊಡಿತಾನೆ ಕೂಡ. ಅವಾಗ ವಿನಾಯಕ್ ನ ಮಗ ತಪ್ಪಾಯ್ತು ಅಂತ ಕ್ಷಮೆ ಕೇಳ್ತಾನೆ. ನಂತರ ಅವರಿಬ್ರು ಕಾರ್ನಲ್ಲಿ ವಾಪಸ್ ಪುಣೆಗೆ ಬರ್ತಾರೆ. ಹಾಗೆ ಸ್ವಲ್ಪ ದಿನಗಳ ನಂತರ ವಿನಾಯಕ್ ಮನೆಗೆ ರಾಜಾಜಿ ಅನ್ನೋ ಒಬ್ಬ ವ್ಯಕ್ತಿ ಅವನ ಸ್ನೇಹಿತನ ಜೊತೆ ವಿನಾಯಕ್ ಹತ್ರ ಸಂಧಾನ ಮಾಡ್ಕೊಳ್ಳೋದಕ್ಕೆ ಅಂತ ಬರ್ತಾನೆ. ಅವಾಗ ತಾನೇ ನಮ್ಮ ಭಾರತಕ್ಕೆ ಸ್ವತಂತ್ರ ಬಂದಿರುತ್ತೆ. ಅವಾಗ ರಾಜಾಜಿ ವಿನಾಯಕ್ಗೆ ತುಂಬಡ್ನಲ್ಲಿರುವಂತ ಸರ್ಕಾರ ಕೋಟೆನ ನಮ್ಮ ಭಾರತ ಸರ್ಕಾರ ವಶಪಡಿಸ್ಕೊಳ್ಳೋದಕ್ಕೆ ನೋಡ್ತಾ ಇದೆ ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಾನೆ. ನೆಕ್ಸ್ಟ್ ಸೀನಲ್ಲಿ ವಿನಾಯಕ್ ನ ಮಗ ವಿನಾಯಕ್ ಇಟ್ಕೊಂಡಿದ್ದಂತಹ ಪ್ರೇಯಸಿ ಹತ್ರ ಬಂದು ಅವಳಿಗೆ ಒಂದು ಚಿನ್ನದ ಮುದ್ರೆನ ತೋರಿಸಿ ನಾನು ದೊಡ್ಡವನಾದ್ಮೇಲೆ ನಿನ್ನನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾನೆ. ಅದನ್ನ ಕೇಳಿದ ಲೇಡಿ ನಿನ್ನ ವಯಸ್ಸೆಷ್ಟು ಅಂತ ನಗ್ತಾಳೆ. ಆದ್ರೂ ಅವನ ಹತ್ರ ಇದ್ದ ಚಿನ್ನದ ಮುದ್ರೆನ ಇಸ್ಕೋತಾಳೆ. ಈ ಕಡೆ ವಿನಾಯಕ್ ಭಾರತ ಸರ್ಕಾರ ತುಂಬಡ್ ಕೋಟೆನ ವಶಪಡಿಸ್ಕೊಳ್ಳುತ್ತೆ ಅಂತ ತುಂಬಾ ಬೇಜಾರದಲ್ಲಿ ಕೂತಿರ್ಬೇಕಾದ್ರೆ ಅಲ್ಲಿಗೆ ಅವನ ಮಗ ಬರ್ತಾನೆ. ಅವಾಗ ಅವನಿಗೆ ವಿನಾಯಕ್ ಹತ್ರ ಇರುವಂತಹ ದುಡ್ಡು ಮತ್ತೆ ಚಿನ್ನದ ಮುದ್ರೆಗಳನ್ನ ತೋರಿಸಿ ಅಳ್ತಾ ಇರ್ತಾನೆ. ಯಾಕಂದ್ರೆ ಭಾರತ ಸರ್ಕಾರ ತುಂಬಡ್ ಕೋಟೆನ ವಶಪಡಿಸ್ಕೊಂಡ್ರೆ ಇನ್ ಮುಂದೆ ಚಿನ್ನದ ಮುದ್ರೆಗಳನ್ನ ತರೋದಕ್ಕೆ ಆಗೋದಿಲ್ಲ ಅಂತ. ನಂತರ ಅವತ್ ರಾತ್ರಿ ವಿನಾಯಕ್ ಮಲಗಿರ್ಬೇಕಾದ್ರೆ ಅವನ ಪ್ರೇಯಸಿ ಹತ್ರ ಇದ್ದಂತಹ ಮುದ್ರೆನ ನೋಡಿ ಅವಳ ಹತ್ರ ಅದನ್ನ ಯಾರು ಕೊಟ್ರು ಅಂತ ತಿಳ್ಕೊಂಡು ಅವನ ಮಗನ ಹತ್ರ ಬಂದು ನಿನ್ಗೆ ಈ ವಯಸ್ಸಿಗೆ ಹೆಂಗಸರು ಬೇಕಾ ಅಂತ ಸಖತ್ ಹೊಡಿತಾನೆ. ಹಾಗೆ ವಿನಾಯಕ್ ಅವನ ಮಗನಿಗೆ ನೀನು ಹೀಗೆಲ್ಲ ಮಾಡಿದ್ರೆ ನನ್ನ ಆಸ್ತಿನ ಬೇಗ ಖಾಲಿ ಮಾಡ್ತೀಯಾ ಅಂತ ಬೈತಾನೆ. ಅವಾಗ ವಿನಾಯಕ್ ನ ಮಗ ಅಪ್ಪ ನಾವು ಈ ಸಲ ಜಾಸ್ತಿ ಗೊಂಬೆಗಳನ್ನ ತಗೊಂಡೋಗಿ ಜಾಸ್ತಿ ಮುದ್ರೆಗಳನ್ನ ತರೋಣ. ಆ ಅಸ್ತರ್ ಒಂದು ಗೊಂಬೆನ ತಿನ್ನೋಷ್ಟ್ರಲ್ಲಿ ಇನ್ನೊಂದು ಗೊಂಬೆನ ಅಸ್ತರ್ ಹತ್ರ ಎಸೆಯೋಣ. ಅದನ್ನ ಮತ್ತೆ ಅಸ್ತರ್ ತಿನ್ನೋಷ್ಟ್ರಲ್ಲಿ ಮತ್ತೊಂದು ಗೊಂಬೆನ ಎಸೆಯೋಣ. ಆ ಗೊಂಬೆಗಳನ್ನೆಲ್ಲ ಅಸ್ತರ್ ತಿನ್ನೋಷ್ಟ್ರಲ್ಲಿ ಅವನ ಹತ್ರ ಇರುವಂತ ಚಿನ್ನದ ಮುದ್ರೆಗಳನ್ನ ತಗೊಂಡು ಅಲ್ಲಿಂದ ಹೊರಗಡೆ ಬರೋಣ ಅಂತ ಹೇಳಿ ಅವನಿಗೆ ಐಡಿಯಾ ಕೊಡ್ತಾನೆ. ಸ್ನೇಹಿತರೆ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಬಹುದು ವಿನಾಯಕ್ಗೆ ಆಸೆ ಇತ್ತು ಆದ್ರೆ ದುರಾಸೆ ಇರ್ಲಿಲ್ಲ. ಆದ್ರೆ ಇವಾಗ ವಿನಾಯಕ್ ನ ಮಗನಿಗೆ ಆಸೆ ಜೊತೆ ದುರಾಸೆ ಕೂಡ ಇದೆ ಅಂತ. ವಿನಾಯಕ್ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಜಾಸ್ತಿ ಗೊಂಬೆಗಳನ್ನ ಅಸ್ತರ್ ಹತ್ರ ಎಸ್ತರೆ ಆ ಅಸ್ತರ್ ತಿಂತಾರ ಅಂತ ಕೇಳ್ತಾನೆ. ಅದಕ್ಕೆ ಅವನ ಮಗ ಅಸ್ತರ್ 10 ಜನ್ಮಗಳಿಂದ ತುಂಬಾನೇ ಅಸ್ತಿರ್ತಾನೆ, ಅದರಿಂದ ಅವನು ಆ ಗೊಂಬೆಗಳನ್ನೆಲ್ಲ ತಿಂದೇ ತಿಂತಾನೆ ಅಂತ ಹೇಳ್ತಾನೆ. ಅದನ್ನ ಕೇಳಿ ವಿನಾಯಕ್ ತುಂಬಾ ಖುಷಿಯಿಂದ 2-3 ವರ್ಷಗಳಲ್ಲಿ ನಿನ್ಗೆ ಮದ್ವೆ ಮಾಡ್ತೀನಿ ಅಂತ ಹೇಳ್ತಾನೆ. ಅವಾಗ ಅವನ ಮಗ ಅಲ್ಲಿವರೆಗೂ ನಾನು ಏನ್ ಮಾಡ್ಲಿ ಅಪ್ಪ ಅಂತ ಕೇಳ್ತಾನೆ. ಅದಕ್ಕೆ ವಿನಾಯಕ್ ಅವನ ಮಗನನ್ನ ವೇಷರಿರುವಂತ ಜಾಗಕ್ಕೆ ಕರ್ಕೊಂಡ್ ಬಂದು ಸಖತ್ ಮಜಾ ಮಾಡ್ತಾ ಇರ್ತಾನೆ. ನಂತರ ಈ ಸಲ ತುಂಬಾ ಗೋಧಿ ಹಿಟ್ಟಿನ ಗೊಂಬೆಗಳನ್ನ ರೆಡಿ ಮಾಡ್ಕೊಂಡು ವಿನಾಯಕ್ ಮತ್ತೆ ಅವನ ಮಗ ಇಬ್ರು ತುಂಬಡಿಗೆ ಬಂದು ಸಮೃದ್ಧಿ ದೇವಿಯ ಗರ್ಭದೊಳಗಡೆ ಬರ್ತಾರೆ. ಅವರು ಯಥಾ ಪ್ರಕಾರ ಅವರ ಸುತ್ತ ಧಾನ್ಯದ ಪೌಡರ್ ಇಂದ ಸರ್ಕಲ್ ನ ಹಾಕಿ ಗೊಂಬೆನ ಇಟ್ಕೊಂಡು ವಿನಾಯಕ್ ಅಸ್ತರ್ ದೇವತೆಗೋಸ್ಕರ ಕಾಯ್ತಾ ಇರ್ತಾನೆ. ಅವಾಗ ಅಲ್ಲಿಗೆ ಅಸ್ತರ್ ದೇವತೆ ಬರ್ತಾರೆ. ಆದ್ರೆ ವಿನಾಯಕ್ ನ ಕೈಯಲ್ಲಿರುವಂತಹ 2 ಗೊಂಬೆಗಳನ್ನ ನೋಡಿ ಅಸ್ತರ್ ದೇವತೆ ಕೂಡ ಇಬ್ರಾಗಿ ಕನ್ವರ್ಟ್ ಆಗ್ತಾರೆ. ಅಷ್ಟರಲ್ಲಿ ಬಾಕ್ಸ್ ಅಲ್ಲಿದ್ದ ಗೊಂಬೆಗಳನ್ನೆಲ್ಲ ವಿನಾಯಕ್
ವಿನಾಯಕ್ ನಮ್ಮ ಮಗ ಹೊರಗಡೆ ತೆಗೆದ್ಬಿಡ್ತಾನೆ. ಅದರಿಂದ ಅಲ್ಲಿಗೆ ತುಂಬಾ ಅಸ್ತ್ರ ದೇವತೆಗಳು ಆ ಗೊಂಬೆಗಳನ್ನ ತಿನ್ನೋದಕ್ಕೆ ಅಂತ ಬರ್ತವೆ. ಅವಾಗ ಅವ್ರ ಹತ್ರ ಇದ್ದಂತಹ ಸ್ವಲ್ಪ ಗೊಂಬೆಗಳನ್ನ ಸರ್ಕಲ್ ಇಂದ ಹೊರಗಡೆ ಎಸ್ದಾಗ ಎಲ್ಲಾ ಅಸ್ತ್ರ ದೇವತೆಗಳು ಕಿತ್ತಾಡ್ಕೊಂಡು ಆ ಗೊಂಬೆಗಳನ್ನ ತಿಂತಾ ಇರ್ತವೆ. ಅಷ್ಟರಲ್ಲಿ ಒಂದು ಅಸ್ತ್ರ ದೇವತೆ ಸರ್ಕಲ್ ಒಳಗಡೆ ಬಿದ್ಬಿಡುತ್ತೆ. ಅದರಿಂದ ಅಸ್ತ್ರ ದೇವತೆ ಬೆಂಕಿಯಿಂದ ಭಸ್ಮ ಆಗುತ್ತೆ. ಅವಾಗ ವಿನಾಯಕ್ ತುಂಬಾನೇ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾನೆ. ಅದೇನಂದ್ರೆ ಅವನ ಬಾಡಿಗೆಲ್ಲ ಉಳಿದಿದ್ದಂತಹ ಗೊಂಬೆಗಳನ್ನ ಕಟ್ಕೊಂಡು ಹಗ್ಗದಿಂದ ಮೇಲ್ಗಡೆ ಹೋಗ್ತಾನೆ. ಅಷ್ಟರಲ್ಲಿ ಅಲ್ಲಿದ್ದ ಲ್ಯಾಂಪ್ ಕೂಡ ಆರೋಗುತ್ತೆ. ಅದರಿಂದ ವಿನಾಯಕ್ ನ ಮಗ ಬೆಂಕಿ ಕಡ್ಡಿಯಿಂದ ಆ ಲ್ಯಾಂಪ್ ಅನ್ನ ಕಚ್ಚಿ ನನ್ನ ತಂದೆ ಎಲ್ಲೋದ್ರು ಅಂತ ನೋಡಿದ್ರೆ ಎಲ್ಲಾ ಅಸ್ತ್ರ ದೇವತೆಗಳು ವಿನಾಯಕ್ ಹತ್ರ ಹೋಗಿ ಅವನ ಮೇಲೆ ಅಟ್ಯಾಕ್ ಮಾಡ್ತಿರ್ತವೆ. ಹಾಗೆ ಆ ಗರ್ಭದಿಂದ ಹೊರಗಡೆ ಬರೋದಕ್ಕೂ ಕೂಡ ನೋಡ್ತಾ ಇರ್ತವೆ. ಆದ್ರೆ ಆ ಸುರಂಗದ ಸುತ್ತ ಧಾನ್ಯದ ಪೌಡರ್ ಸರ್ಕಲ್ ಇರೋದ್ರಿಂದ ಅಸ್ತ್ರ ದೇವತೆಗಳೆಲ್ಲ ಬೆಂಕಿಯಿಂದ ಸುಟ್ಟು ಭಸ್ಮ ಆಗ್ತವೆ. ಅವಾಗ ವಿನಾಯಕ್ ನ ಮಗ ತುಂಬಾ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಗಡೆ ಬಂದಾಗ ಹೊರಗಡೆ ವಿನಾಯಕ್ ಇನ್ನೂ ಬದುಕಿರ್ತಾನೆ. ಆದ್ರೆ ಅವನು ಅಸ್ತ್ರ ದೇವತೆಯ ಸ್ಪರ್ಶದಿಂದ ರೋಗಗ್ರಸ್ತನಾಗಿರ್ತಾನೆ. ಆದ್ರೂ ಕೂಡ ಅವನು ಅಸ್ತ್ರ ದೇವತೆಗಳ ಹತ್ರ ಇದ್ದಂತಹ ಚಿನ್ನದ ಮುದ್ರೆಗಳನ್ನ ತಗೊಂಡ್ ಬಂದು ಅವನ ಮಗನಿಗೆ ಕೊಡೋದಕ್ಕೆ ಅಂತ ಬರ್ತಾನೆ. ಅವಾಗ ವಿನಾಯಕ್ ನ ಮಗನಿಗೆ ಅವನ ಅಪ್ಪನ ಸ್ಥಿತಿ ನೋಡಿ ಅವನ ತಪ್ಪಿನ ಅರಿವಾಗುತ್ತೆ. ಅದರಿಂದ ವಿನಾಯಕ್ ನ ಮಗ ಅವನ ಕೈಯಲ್ಲಿದ್ದಂತಹ ಲ್ಯಾಂಪ್ ಇಂದ ವಿನಾಯಕ್ಗೆ ಬೆಂಕಿ ಹಚ್ಚಿ ಅಪ್ಪ ಮಲ್ಗೋ ಇಲ್ಲ ಅಂದ್ರೆ ಅಸ್ತ್ರ ದೇವತೆ ಬರ್ತಾನೆ ಅಂತ ಹೇಳ್ತಾನೆ. ಅದರಿಂದ ವಿನಾಯಕ್ ನಿದ್ದೆಗೆ ಹೋಗ್ತಾನೆ. ಅವಾಗ ಅವನ ಬಾಡಿ ಎಲ್ಲ ಬೆಂಕಿಯಿಂದ ಬೆಂದೋಗುತ್ತೆ. ನಂತರ ವಿನಾಯಕ್ ನ ಮಗ ಆ ಕೋಟೆಯಿಂದ ಹೊರಗಡೆ ಬಂದು ಆ ಕೋಟೆ ಬಾಗ್ಲನ್ನ ಕ್ಲೋಸ್ ಮಾಡ್ತಾನೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.